ಇವತ್ತು ಮಾತಾಡೋಣ, ನಾಳೆ ಮಾತಾಡೋಣ, ಡೀಟೇಲ್ ಆಗಿ ಹೆಂಗ್ ಮಾಡೋಣ. ಇಲ್ಲಿ ಹೇಳಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ತೀನಿ. ಸರಿ, ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು ಒಂದು ತಿಂಗಳಾಯಿತು. ಈ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಇಂದಿಗೆ 3 ವರ್ಷ ಸುಮ್ಮನೆ ನಾನೇ 5 ವರ್ಷ ಅರ್ಥ ಆಯ್ತೇ ಹೊರತು ಯಾವ ಅಭಿವೃದ್ಧಿ ಕಾರ್ಯ ಲಾಂಚ್ ಕೂಡ ಆಗಿಲ್ಲ. ಇಲ್ಲಿ ಒಂದು ಬಹಳ ನಾವು ಗಮನಿಸಬೇಕಾಗಿದೆ, ಡಿ ಕೆ ಶಿವಕುಮಾರ್ ಈ ಗಣರಾಜ್ಯ ವ್ಯವಸ್ಥೆಗೆ ಬಹಳಷ್ಟು ಗೌರವ. ಬಿಕಾಸ್ democratic style and set of administration in India. ಇಲ್ಲಿ ಗಣರಾಜ್ಯ ಬಹಳ ನೋಡಿ, ಫೆಡರಲ್ ಸಿಸ್ಟಮ್, ಸೆಂಟ್ರಲ್ ಮತ್ತು ಸ್ಟೇಟ್ ಎರಡೂ ಒಟ್ಟಿಗೆ ಹೋಗುತ್ತೆ. ಬಟ್ ಹಿಂದಿನ ಸರ್ಕಾರಗಳಲ್ಲಿ ಸುಮ್ಮನೆ ಸೆಂಟ್ರಲ್ ಗೌರ್ಮೆಂಟ್ ಬೈಕೊಂತಿದ್ರು ಮತ್ತು ಅವ್ರ ಕಾರ್ಯಕ್ರಮಗಳನ್ನು. ಈಗ ಮಹಾತ್ಮ ಗಾಂಧಿ ಇತ್ತಲ್ಲ, ಅದನ್ನ ಹೆಸರು ಚೇಂಜ್ ಮಾಡ್ತಾರೆ, ಸ್ಟಾರ್ಟೇ ಮಾಡಿಲ್ಲ. ಬಟ್ ಈಗ ಶಿವಕುಮಾರ್ ಸ್ಟಾರ್ಟ್ ಆಯ್ತು. ಯಾವ್ದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಪ್ರೋಗ್ರಾಮ್ ಹೇಳ್ತಾರೆ, ಅಲ್ಲಿ ನಾವು ಮಾಡೋಕ್ಕಾಗಲ್ಲ, ಹಂಗಾಗಲ್ಲ. ಅದು ಯಾರಿಗೆ ಲಾಸ್? ಯಾರಿಗೆ? ಇಟ್ ಇಸ್ ಅ ಲಾಸ್ ಟು ದ ಸ್ಟೇಟ್, ನಾಟ್ ಟು ಎನ್ ಇಂಡಿವಿಜುವಲ್ ಆರ್ ಎ ಮಿನಿಸ್ಟರ್ ಆರ್ ಚೀಫ್ ಮಿನಿಸ್ಟರ್. ಸೊ ಈ ಥರ ಅದನ್ನ ಫೆಡರಲ್ ಸಿಸ್ಟಮ್ಗೆ ಡಿ ಕೆ ಶಿವಕುಮಾರ್ ಬಹಳ ಗೌರವ ಕೊಡ್ತಾರೆ. ನಾವು ಹಿಂದಿನ ಮುಖ್ಯಮಂತ್ರಿ ಲಾಯರು ಪಾಯರು ಅದು ಏನಾಯ್ತು, ವಿಶೇಷತೆಯಲ್ಲಿ ಕೆಲಸಗಳು ಸ್ಟಾರ್ಟ್ ಆಗಿದೆ. ನಾನು ಕೂಡ ಅವ್ರನ್ನ ರಿಕ್ವೆಸ್ಟ್ ಮಾಡಿ, ಈಗ ಹೇಳಿ ಫಸ್ಟ್ ನಾನು ಮಾತಾಡಿದ್ರು, ಏನ್ ಮಾಡಿದ್ರು ಪರವಾಗಿಲ್ಲ, ಈ ರಾಜ್ಯಕ್ಕೆ ಉಚಿತ ಶಿಕ್ಷಣ, ಉಚಿತ ಆರೋಗ್ಯ ಅದು ಹಾಕ್ಬೇಕು, ಅಕ್ಷರ ಮತ್ತು ಆರೋಗ್ಯ. ಅವಾಗಿನ ಮಕ್ಕಳಿಗೆ ಫ್ರೀ ಬಸ್ಸಸ್ ಏನು ಮಾಡಿದ್ದಾರೆ. ಇದನ್ನು ಕೂಡ ಪ್ರೈಮರಿ ಸ್ಕೂಲ್ ಅಂಡ್ ಪ್ರೈಮರಿ ಹೆಲ್ತ್ ಸೆಂಟರ್, ಇದು ಬಹಳ ಮುಖ್ಯ. ಪ್ರೈಮರಿ ಅದನ್ನೇನೋ ಬೇರೆ ಒಂದು ಸ್ಕೀಮ್ ಮಾಡ್ತಾ ಇದೆ. ಸೊ ಏನಿಯಾವ್ ಈ 1 ತಿಂಗಳಲ್ಲಿ ನಾವು ನಂಬಬಹುದಂತ, ನಾವು ಹೌದಪ್ಪ ಈ ಸರ್ಕಾರ ಮಾಡುತ್ತೆ ಇರೋ ಅನಿಸ್ತದೆ. ಜಾಸ್ತಿ ದಿವಸ ಏನಿಲ್ಲ, ನೀವು 15-16 ತಿಂಗಳು, ಅಷ್ಟರಲ್ಲಿ ಕೆಲವು ಬಹಳ ಪ್ರಮುಖ ಯೋಜನೆಗಳು ಅದನ್ನು ತಗೋತಾರೆ ಅಂತಕ್ಕಂಥ ಭರವಸೆಯನ್ನು ಅವರು ಮೂಡಿಸಿದರು. ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಜನತೆಯಲ್ಲಿ ಒಂದು ಅಭಿವೃದ್ಧಿ ನಾನು ಮಾಡ್ತಾರೆ ಅನ್ನುವಂತಕ್ಕಂಥ ಭರವಸೆಯನ್ನು ಫುಲ್ ಫ್ಲೆಡ್ಜೆಡ್ ಕ್ಯಾಬಿನೆಟ್ ಅಂತ ಬಹುಶಃ 10ನೇ ತಾರೀಕು ಆಗ್ತದೆ ಅಂತ ಭರವಸೆ. ಫುಲ್ ಫ್ಲೆಡ್ಜೆಡ್ ಕ್ಯಾಬಿನೆಟ್ ಆಗ್ತಾರೆ. ಸೊ ಎಲ್ರಿಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಸಿಗುತ್ತೆ, ಕೆಲಸಗಳು ಸ್ಟಾರ್ಟ್ ಆಗ್ತದೆ. ಸಂತೋಷ.